ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪವಿತ್ರಾಸ್ ಡೈರಿ ಯೂಟ್ಯೂಬ್ ಚಾನಲ್. ಸುಸ್ವಾಗತಂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನೀಗ ಎಲ್ಲಿದ್ದೀನಿ ಅಂತ ನೋಡ್ತಿದ್ದೀರಾ? ಟ್ರೈನಲ್ಲಿ. ಎಲ್ಲಿ ಹೋಗ್ತಿದ್ದೀನಿ ಅಂತಂದ್ಬಿಟ್ಟು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಎಲ್ಲಿ ಹೋಗ್ತಿದ್ದೀನಿ ಅಂತಂದ್ಬಿಟ್ಟು ಗೊತ್ತಾಗುತ್ತೆ. ಟ್ರೈನಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಕೆಲವೊಂದು ಸಂಗತಿಗಳನ್ನ ನೋಡ್ತೀವಿ, ಅದು ಕಾಮನ್. ನೀವೇ ನೋಡಿ ಏನು ಅಂತ. ಹಸಿರು ಸೀರೆಯುಟ್ಟು ಬೆಳ್ಳಿಯ ನದಿಯಂತೆ ಹರಿಯುವ ನದಿಗಳು ನೋಡೋದಕ್ಕೆ ಎಷ್ಟು ಚಂದ ಅಲ್ವಾ? ಪ್ರಕೃತಿಯೇ ಒಂದು ವಿಸ್ಮಯ. ನಾವು ಬಂದಿರೋದು ಮೈಸೂರು ಅರಮನೆ ನಗರಿ ಮೈಸೂರಿಗೆ ಬಂದಿದ್ದೀವಿ. ನೋಡೋಣ ಇವತ್ತಿನ ದಿನ. ಮೊದಲು ನಾವು ಬ್ರೇಕ್ಫಾಸ್ಟ್ ಅನ್ನ ಫಿನಿಶ್ ಮಾಡ್ಕೊಂಡ್ವಿ. ಮಸಾಲಾ ದೋಸೆ ತಿನ್ಕೊಂಡ್ವಿ. ಅಲ್ಲಿ ತಿನ್ಕೊಂತಾ ಹೊರಟಿದ್ದು ನಾವು ಬಸ್ ಸ್ಟಾಪ್ಗೆ. ಬಸ್ ಸ್ಟಾಪ್ ಅಲ್ಲಿ KRS ಡ್ಯಾಮ್ ಬಸ್ ಎಲ್ಲಿ ಸಿಗುತ್ತೆ ಅಂತ ಹುಡುಕಿ ಹೊಡ್ತಾ ಅಲ್ಲಿ ಆಟೋ ಹಿಡ್ಕೊಂಡು ಹೋಗ್ಬೇಕು ಅಂದ್ರು. ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಿದ್ದು KRSಗೆ, ಹೋಗಿದ್ದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ. ಆದ್ರೂ ಈ ದೇವಸ್ಥಾನ ಮಾತ್ರ ಅಲ್ಟಿ. ನೀವೇ ನೋಡಿ ಹೇಗಿದೆ ಅಂತ. ಫುಲ್ ಕಲ್ಲಿನಿಂದ ಮಾಡಿರೋದು. ಸಾರಿ, ಒಳಗಡೆ ಹೇಗಿದೆ ದೇವಸ್ಥಾನ ಅಂತ ತೋರ್ಸ್ಲಿಕ್ ಆಗಿಲ್ಲ, ಯಾಕಂತಂದ್ರೆ ಒಳಗಡೆ ಮೊಬೈಲ್ ಎಂಟ್ರಿ ಇಲ್ಲ. ಸೊ ಅದಕ್ಕೆ ಔಟ್ಸೈಡ್ ತೋರಿಸ್ತಾ ಇದ್ದೀನಿ. ಆ ನದಿ ತುಂಬಿ ಹರಿತಾ ಇರೋದು ನೀವು ನೋಡ್ಬೇಕು. ನೋಡೋದಿಕ್ಕೆ ಚಂದ ಹಾಗೂ ಭಯನೂ ಆಗುತ್ತೆ, ಅಷ್ಟು ನೀರು ನೋಡಿದ್ರೆ. ನಿಜ ತುಂಬಾ ಚೆನ್ನಾಗಿತ್ತು, ನಿಜ ತುಂಬಾ ಚೆನ್ನಾಗಿದೆ. ನೀವು ಹೋಗಿ ನೋಡಿ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂದ್ರೆ. ಆ ಪರಿಸರ, ಆ ವೆದರ್ಗೂ, ಆ ಪ್ರಕೃತಿಗೂ, ಆ ಗಾಳಿ ಗಂಧಕ್ಕೂ. ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಮ್ ಜೊತೆ ಇದ್ದಾರೆ ಈಗ ಇವತ್ತು ಇವರು ಮೇಘರಾಜ್. ಯಾರಂದ್ರೆ ಭಾವಿ ಪತ್ನಿ ಅಲ್ಲ, ಪತಿ. ಅಲ್ಲ, ನಮ್ಮಪ್ಪ ನಮ್ಮಮ್ಮ ಅಳಿಯ. ನಮ್ ಜೊತೆ ಇದ್ದಾರೆ. ಇವತ್ತು ನಾವು ಬಂದಿದೀವಿ ಮೈಸೂರಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ ಬಂದಿದೀವಿ. ಇವ್ರಿಗೆ ಏನು ಅನುಭವ ಆಯ್ತು ಕೇಳೋಣ. ಹೇಗಿತ್ತು ದೇವಸ್ಥಾನ? ಮೇಘರಾಜ್ ಅವರೇ ಹೇಳಿ. ನಂಗೆ ಗೊತ್ತಿಲ್ಲ. ಪರವಾಗಿಲ್ಲ, ಹೇಳಿ, ನಾಚಿಕೆ ಪಡಬೇಡಿ. ಚೆನ್ನಾಗಿದೆ ಅಷ್ಟೇ. ಅಷ್ಟೇ ಚೆನ್ನಾಗಿದೆ. ನಾವು ಬ್ಯಾಕ್ ಇದು ಏನದು ವೇಣುಗೋಪಾಲ ಸ್ವಾಮಿ ಬ್ಯಾಕ್ ಸೈಡ್ ಬಂದಿದೀವಿ. ನೋಡಿಸ್ತೀನಿ ಇದು ಹೇಗಿದೆ. ಫುಲ್ಲು ನೀರು ಗಾಯ್ಸ್. ನೋಡಿ ದೇವಸ್ಥಾನ ಒಳಗಡೆ ಫೋನ್ ಅಲ್ಲೋ ಇಲ್ಲ. ಅಲ್ಲೋ ಇದ್ದಿದ್ರೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿದ್ದೆ. ಟ್ರೈ ಮಾಡಿ ಒಂದ್ಸಲ ಈ ದೇವಸ್ಥಾನಕ್ಕೆ ಬಂದು ಹೇಳಿ. ಏನು ಹೇಳೋದು, ಯಾಕೆ ಹೇಳ್ಬೇಕು ನಿನ್ಗೆ? ಯಾಕೆ ಆಮೇಲೆ ಯಾವ ಇವೆಲ್ಲ ಇವ್ರಿಗೆ ಒಂದ್ ಗಿಫ್ಟ್ ತಂದಿದ್ದೀನಿ. ಗೊತ್ತಿಲ್ಲ ಸರ್ಪ್ರೈಸ್ ಆಗ್ತಾರೋ ಇಲ್ಲ, ನೋಡೋಣ. ಬೇಗ ನೋಡಿ. ಓಪನ್ ಮಾಡು. ಹ್ಯಾಪಿನಾ? ಮುಂದೆ ನಾವು ಹೊರಟಿದ್ದು ಅರಮನೆ ಕಡೆಗೆ. KRS ಕ್ಲಿಪ್ಸ್ ಒಳಗಡೆ ಹೋಗಕ್ ಆಗಿಲ್ಲ, ಟೈಮ್ ಆಗೋಗುತ್ತೆ ಅಂತ ಅಂದ್ಬಿಟ್ಟು ಆಚೆ ಮಾತ್ರ ನೋಡ್ ಬಂದು. ನೋಡಿ ನಮ್ಮ ಆನೆಗಳ
ತಾಲೀಮು ಹೇಗ್ ನಡೀತಿದೆ. ನಿಜ ಅದು ಶಿಸ್ತು ನೋಡಿ, ಆನೆಗಳ ಶಿಸ್ತು ನೋಡೋದಿಕ್ಕೆ ಚಂದ ಅಲ್ವಾ. ಸಂಜೆ ದೀಪಾಲಂಕಾರಗಳಿಂದ ಕಂಗೊಳಿಸ್ತಾ ಇತ್ತು ಮೈಸೂರು. ನಿಜ ಅರಮನೆ ನಗರಿ ನಿಜ ಅದ್ಭುತ ನೋಡಿ. ನೋಡಿ ಆ ಮ್ಯೂಸಿಕ್ ವಿತ್ ಲೈಟ್ ಶೋ ನೋಡಿ ಹೇಗಿದೆ, ಅದ್ಭುತ. ಇದೆಲ್ಲ ನೋಡಿದ್ರೆ ಕಣ್ಣು ಏನಂತಂದ್ರೆ ಅಂದ ಚಂದನ ಆನಂದಿಸೋಕಿರೋದು ಕಣ್ಣು. ಈ ತರ ಒಂದು ಸಂಗತಿಗಳನ್ನ ನೋಡ್ತಾ ಇದ್ರೆ ಪುಣ್ಯ ಮಾಡಿದೀವಿ ಅಂತ ಅನ್ಸುತ್ತೆ. ಏನಂತೀರಾ ನೋಡಿ. ಅರಮನೆಯ ಪೂರ್ತಿ ಲೈಟ್ 94,000 ಲೈಟ್ಸ್ ಗಳಿವಂತೆ. ಕೊನೆಗೂ ಮುಗಿಸ್ಕೊಂಡು ಹೊಟ್ಟಿದ್ದು ಮನೆ ಕಡೆಗೆ. ಗೈಸ್ ನೋಡಿದ್ರಲ್ವಾ ನಾನು ವಿಡಿಯೋದಲ್ಲಿ ಆನೆಗಳನ್ನ ಆಗಿರ್ಬೋದು, ದೀಪಾಲಂಕಾರಗಳು, ಹಾಗೆ ನಮ್ಮವರ ಪರಿಚಯ ಎಲ್ಲ ನೋಡಿದ್ರಲ್ವಾ. ಸೊ ಇದಾಗಿತ್ತು ನನ್ನ ಮೈಸೂರಿನ ಲಾಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪವಿತ್ರಾಸ್ ಡೈರಿ ಯೂಟ್ಯೂಬ್ ಚಾನಲ್ಗೆ. ಥ್ಯಾಂಕ್ ಯು.